ಈ ಪ್ರೋಗ್ರಾಮ್ ಬರೋದಕ್ಕೆ ನಮ್ಗೆ ಯತೀಶ್ ಅವರೇ ಕಾರಣ. ಅವ್ರು ಎಲ್ಲೇ ನಡೀತಿದ್ರು ಫಸ್ಟ್ ತಿಳಿಸ್ತಾರೆ. ಅದರಲ್ಲೂ ನಮ್ಮ ಗುರುಗಳು ಬಂದಿದ್ದಾರೆ ಅಂದರೆ ಇನ್ನೂ ಇಂಪಾರ್ಟೆಂಟ್. ನಾವು ಅದೇ ಬರ್ತೀವಿ. ಅದು ಇಲ್ಲಿ ಬರೋದಕ್ಕೆ ಹಳೆ ರೂಟ್ ಆದರೆ ನಮ್ಗೆ ಗೊತ್ತಿತ್ತು, ಹೊಸ ರೂಟ್ ಗೊತ್ತಿಲ್ಲ. ಹೈವೇ ರೋಡಿಂದ ಬರೋದು ಭಾಗದಲ್ಲಿ ಯಾವ ದೇವರುಗಳಿದ್ದಾರೆ ಅಂತಂದು ಹೇಳ್ತೀನಿ. ಕಾಮಧೇನು ತಾಯೇ ನಿಮ್ಮ ಪಾದಕ್ಕೆ ನಮೋ ನಮಃ. ವಾಸುದೇವರೇ ನಿಮ್ಮಿಂದ ಕೆಚ್ಚಲಿನಲ್ಲಿ ಗೋಪಾಲಕರು ಇರುವರು. ಮೇಯುವುದು ಹುಲ್ಲನ್ನು ನೊರೆ ಹಾಲು ಕೊಡುವುದು, ತಣ್ಣೀರು ಕುಡಿಯುವುದು. ಬಾಯಿಯಲ್ಲಿ ಬ್ರಹ್ಮನು ಇರುವನು, ನಾಲಿಗೆಯಲ್ಲಿ ಶಾರದಾದೇವಿ ಇರುವಳು. ಮೂಗಿನಲ್ಲಿ ಮುಕ್ಕಣ್ಣನು ಇರುವನು, ಪಣೆಯಲ್ಲಿ ಆದಿಶೇಷನು ಇರುವನು. ಕಣ್ಣಿನಲ್ಲಿ ಸೂರ್ಯ ಚಂದ್ರರು ಇರುವರು, ಕೊಂಬಿನಲ್ಲಿ ಗಂಧರ್ವರು ಇರುವರು. ಕಿವಿಯಲ್ಲಿ ಕರ್ಣನು ಇರುವನು, ಬೆನ್ನಿನಲ್ಲಿ ಭೀಮಸೇನನು ಇರುವನು. ಕೊರಳಿನಲ್ಲಿ ಶ್ರೀಕೃಷ್ಣನು ಇರುವನು, ಮಡುವಿನಲ್ಲಿ ಮಹಾಲಕ್ಷ್ಮಿ ಇರುವಳು. ಹೊಟ್ಟೆಯಲ್ಲಿ ಸಪ್ತ ಋಷಿಗಳು ಇರುವರು, ಬಾಲದಲ್ಲಿ ಭಾಗೀರಥಿ ಆಟವಾಡುತ್ತಿರುವಳು. ನಡು ಬಾಲದಲ್ಲಿ ಸೀತಾ ರಾಮ ಲಕ್ಷ್ಮಣ ಭರತ ಶತ್ರುಘ್ನಗಳು ಇರುವರು. ತುದಿ ಬಾಲದಲ್ಲಿ 33 ಕೋಟಿ ಸುಜ್ಞಾನಿಗಳು ಇರುವರು. ಪಾದದಲ್ಲಿ ಪಾಂಡವರು ಇರುವರು. ಮೊಣಕಾಲು ಚಿಪ್ಪಿನಲ್ಲಿ ನಾರಾಯಣ ಸ್ವಾಮಿ ಗೀತೆ ಹೇಳುತ್ತಿರುವರು. ಇದನ್ನು ಕೇಳಿದವರಿಗೆ ನರ್ಮದಾ, ಸಿಂಧು, ಕಾವೇರಿ, ಉತ್ತರಾಯಣ, ದಕ್ಷಿಣಾಯನ ಪುಣ್ಯ ಕಾಲದಲ್ಲಿ ಸ್ನಾನ ಮಾಡಿದ ಫಲ ಬರುವುದು. ಭಾನುವಾರ ದಿನ ಹೇಳಿಕೊಂಡವರಿಗೆ 8 ದಿನ ಮಾಡಿದ ಪಾಪ ಪರಿಹಾರವಾಗುವುದು. ಅಮಾವಾಸ್ಯ ದಿನ ಹೇಳಿಕೊಂಡವರಿಗೆ 6 ತಿಂಗಳು ಮಾಡಿದ ಪಾಪ ಪರಿಹಾರವಾಗುವುದು. ನಿತ್ಯವೂ ಹೇಳಿಕೊಂಡವರಿಗೆ ಗೋದಾನ, ಭೂದಾನ, ಕನ್ಯಾದಾನ ಮಾಡಿದ ಫಲ ಬರುವುದು. ಗೋಮಾತೆ, ಭೂಮಾತೆ, ನಮಸ್ತೆ ನಮಸ್ತೆ, ನಮೋ ನಮಃ.